ನಮಸ್ಕಾರ ಗೆಳೆಯರೆ. ಮತ್ತೊಂದು ನೋಟಿಫಿಕೇಶನ್ ಒಂದಿಗೆ ಅಧಿಸೂಚನೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಹಳಷ್ಟು ಜನರ ಕನಸಿನ ಬ್ಯಾಂಕಿಂಗ್ ಜಾಬ್ ಆದಂತ SBI PO ನೋಟಿಫಿಕೇಶನ್ ಬಂದಿದೆ. ಆದರೆ ಈ ನೋಟಿಫಿಕೇಶನ್ ನಲ್ಲಿ ಬಹಳಷ್ಟು ಆಶ್ಚರ್ಯಗಳು ಇದಾವೆ. ಆ ಎಲ್ಲ ಆಶ್ಚರ್ಯಗಳು ಏನು, ಅವು ನಮ್ಮನ್ನ ಹೇಗೆ ಅಫೆಕ್ಟ್ ಮಾಡ್ತವೆ, ಅವುಗಳಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬಹುದು ಅಥವಾ ಅವುಗಳಿಂದ ನಮಗೆ ಏನಾದರೂ ಲಾಭ ಇದೆಯೋ ಅನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI PO ನೋಟಿಫಿಕೇಶನ್ ಬಂದಿದೆ. ಈ SBI PO ನೋಟಿಫಿಕೇಶನ್ ಬಂದ ಕೂಡಲೇ ನನಗೆ ನನ್ನ ದಿನಗಳು ನೆನಪಿಗೆ ಬರ್ತವೆ. SBI PO 2005ರಲ್ಲಿ ಆಗಿನ ಹಾಗೆ ಈಗಲೂ ಕೂಡ ಅಷ್ಟೇ ವಿಶೇಷವಾದಂತಹ ಅಧಿಸೂಚನೆ ನೋಟಿಫಿಕೇಶನ್ ಯಾವುದಾದ್ರೂ ಇದ್ರೆ ಅದು SBI PO. ಯಾಕಂದ್ರೆ 2-3 ವಿಷಯಗಳಿದೆ. ಒಂದನೇದ್ದು, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಬ್ರಾಂಚ್ಗಳನ್ನು ಹೊಂದಿರುವಂತಹ ಬ್ಯಾಂಕ್ ಇದು. 2ನೇದ್ದು, ಬ್ಯಾಂಕ್ಗಳಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಸ್ಯಾಲರಿ ಇರುವಂತಹ ಜಾಬ್ ಇದು. ಬ್ಯಾಂಕ್ಗಳಲ್ಲಿ ನೀವು ಜಾಬ್ ಮಾಡ್ಬೇಕಂತಂದ್ರೆ ನಿಮಗೆ ಏನೇನು ಎಕ್ಸ್ಪೋಜರ್, ಯಾವ್ಯಾವ ರೀತಿಯ ಕೆಲಸಗಳು ಬರ್ತವೋ ಅದರಲ್ಲಿ SBI ನಲ್ಲಿರುವಷ್ಟು ವೈವಿಧ್ಯತೆ ಬೇರೆ ಯಾವುದೇ ಬ್ಯಾಂಕ್ ನಲ್ಲೂ ಕೂಡ ಇರೋದಿಲ್ಲ. ಇಲ್ಲಿ ಭಾರತದಲ್ಲಿ ಜಾಬ್ ಮಾಡುವ ಅವಕಾಶ ಅಷ್ಟೇ ಅಲ್ಲ, ನೀವು ಬೇರೆ ವಿದೇಶದಲ್ಲೂ ಕೂಡ ಜಾಬ್ ಮಾಡುವಂತ ಅವಕಾಶ ಬರ್ತದೆ. SBI PO ಗಿರುವಷ್ಟು ಗೌರವ ಬೇರೆ ಯಾವುದೇ ಬ್ಯಾಂಕ್ನ POಗೆ ಇಲ್ಲ. ಅವ್ರಿಗೂ ಕೂಡ ಅವರದೇ ಆದಂತಹ ಗೌರವ ಇದೆ. ಆದ್ರೆ SBI POಗಿರುವಷ್ಟು ಹೆಚ್ಚಿನ ಗೌರವವನ್ನು ಯಾರು ಕೊಡೋದಿಲ್ಲ. SBI ಅಂದ್ರೆ ಬಹಳ ಜನಕ್ಕೆ ಖುಷಿ ಆಗತ್ತೆ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ. ಬಟ್ ಏನಾಗಿದೆ ಅಂತಂದ್ರೆ, ಮೊದಲನೇದಾಗಿ ಹೋದ ವರ್ಷದವರೆಗೂ 1500, 2000ಗಿಂತ ಜಾಸ್ತಿ ನೋಟಿಫಿಕೇಶನ್ ಹುದ್ದೆಗಳಿರುವಂತಹ ನೋಟಿಫಿಕೇಶನ್ಗಳು ಬರ್ತಾ ಇದ್ವು. ಈ ವರ್ಷ ಒಮ್ಮೆಲೆ ಕೇವಲ 600ಕ್ಕೆ ಬಂದಿದೆ. ಒಂದು ಕಡೆಯಿಂದ SBI ಕ್ಲರ್ಕ್ ನಲ್ಲಿ ಕೇವಲ 50 ಪೋಸ್ಟ್ಗಳು ಕರ್ನಾಟಕದಲ್ಲಿದ್ವು. ಆದರೆ ಟೋಟಲ್ ನಲ್ಲಿ ಒಟ್ಟು ಸಂಖ್ಯೆಯಲ್ಲಿ ಬಹಳ, ಅಂದ್ರೆ ಹೋದ ವರ್ಷಕ್ಕಿಂತ 2-2.5 ಪಟ್ಟು ಹೆಚ್ಚು ಹುದ್ದೆಗಳಿದ್ವು. ಆದ್ರೆ SBI PO ನಲ್ಲಿ ಮಾತ್ರ ಕೇವಲ 600 ಪೋಸ್ಟ್ಗಳಿದಾವೆ. ಕೇವಲ ಎಷ್ಟದವ್ರಿ? 600 ಪೋಸ್ಟ್ಗಳು. ಅದರಲ್ಲಿ 14 ಮಾತ್ರ ಏನಂತಾರೆ, ಸಾರಿ ಬರೋಣ, 16 ಮಾತ್ರ, 14 ಬ್ಯಾಕ್ಲಾಗ್ ಇದಾವೆ. ಉಳಿದದ್ದೆಲ್ಲ ಈ ವರ್ಷಕ್ಕೆ ಸೇರುವಂತದ್ದು. ಒಟ್ಟು 600 ಪೋಸ್ಟ್ಗಳಿದಾವೆ. ಸೊ ಹಂಗಾಗಿ ಬಹಳಷ್ಟು ಜನಕ್ಕೆ ಡಿಸಪಾಯಿಂಟ್ಮೆಂಟ್ ಆಗೋದು ಸಹಜ, ನಿರಾಶೆ ಆಗೋದು ಸಹಜ. ಬಟ್ ಏನು ಸಿಗುತ್ತೋ ಅದರಲ್ಲಿ ನಾವು ಜೀವನವನ್ನು ಮಾಡಬೇಕು. ಅಪಾರ್ಚುನಿಟಿ ಇದೆ. ನನಗೆ ಮತ್ತೆ ಅವತ್ತು ಹೇಳಿದಂತ ಮಾತನ್ನ ಮತ್ತೆ ಹೇಳ್ತೀನಿ. 600 ಪೋಸ್ಟ್ಗಳು ಬೇಕಾಗಿಲ್ಲ ನನಗೆ, 50 ಪೋಸ್ಟ್ಗಳು ಬೇಕಾಗಿಲ್ಲ, 10 ಪೋಸ್ಟ್ಗಳು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟ್, ಒಂದು ಹುದ್ದೆ ನನಗೆ ಬೇಕು. ಅದು ಎಲ್ಲಿರುತ್ತೋ ಅದನ್ನ ನಾನು ಪಡೆದೇ ತೀರ್ತೀನಿ ಅನ್ನುವಂತ ನಿರ್ಧಾರ ನೀವು ಮಾಡಿದ್ರೆ ಖಂಡಿತವಾಗಲೂ ಈ 600ರಲ್ಲೂ ನೀವು ಹಿಡಿಬಹುದು. ಇದರಲ್ಲೂ ಕೂಡ ನೀವು ಯಶಸ್ಸನ್ನ ಗಳಿಸಬಹುದು. ಅದಕ್ಕೆ ಬೇಕಾದಂತಹ ಏನೇನು ಸಹಾಯ ಸಹಕಾರ ಏನೇನು ಬೇಕೋ ಅದನ್ನೆಲ್ಲ ಕೊಡ್ಲಿಕ್ಕೆ ನಾನಿದ್ದೇನೆ. ನೀವು ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ನನ್ನ ಏನೇನು ಸಾಧ್ಯ ಇದೆಯೋ ಅದು ಎಲ್ಲವನ್ನ ಸಹಾಯವನ್ನ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಈಗ ಓಕೆ, ಸೊ ನೀವೆಲ್ಲರೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಅಥವಾ SSC ಎಕ್ಸಾಮ್ ಅಥವಾ ರೈಲ್ವೇಸ್ ಎಕ್ಸಾಮಿನೇಷನ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ, ನಾವು ಇನ್ನು ನೋಟಿಫಿಕೇಶನ್ ನೋಡೋದಕ್ಕಿಂತ ಮೊದಲು ಕೇವಲ ಒಂದು ಸಾರಿ ನಾನು ಈಗ ಇನ್ನು ಮುಂದೆ ಬರುವಂತಹ ಬ್ಯಾಚ್ ಬಗ್ಗೆ ಮಾತನಾಡ್ತೀನಿ. ಕೇವಲ 2 ನಿಮಿಷ. 20ನೇ ಜನವರಿಗೆ ನಮ್ಮ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಬ್ಯಾಂಕಿಂಗ್, SSC, ರೈಲ್ವೇಸ್ ಎಲ್ಲವನ್ನು ಕೂಡ ಮಾಡ್ತೀವಿ. ಅನ್ಲಿಮಿಟೆಡ್ ಕೋಚಿಂಗ್ ಇರುತ್ತೆ. ಅಂದ್ರೆ ಏನು, ನೀವು ಪಾಸ್ ಆಗುವವರೆಗೆ ನಮ್ಮ ಧ್ಯೇಯವಾಕ್ಯ ನಿಮಗೆಲ್ಲರಿಗೂ ಗೊತ್ತು. ಎಲ್ಲಿಯವರೆಗೆ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೆ ನಿಲ್ಲುವುದಿಲ್ಲ. ನೀವು ಎಲ್ಲಿಯವರೆಗೆ ನೇಮಕಾತಿ ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಒಂದು ಕೋರ್ಸ್. ಬರೀ ಸಿಲೆಬಸ್ ಕಂಪ್ಲೀಷನ್ ಮಾಡಿ ಬಿಟ್ಬಿಡೋದಲ್ಲ,
ಬೇರೆ ಕೋಚಿಂಗ್ ನವ್ರು ಏನ್ ಮಾಡ್ತಾರೆ, ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು ಬಿಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ಡೈಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಸಾಲ್ವ್ಡ್ ಬೈ ಫ್ಯಾಕಲ್ಟಿ, ನಾವು ಫ್ಯಾಕಲ್ಟಿ ಸಾಲ್ವ್ ಮಾಡ್ಕೊಡ್ತೀವಿ. ಬೆಳಿಗ್ಗೆ ನಿಮ್ಗೊಂದು ಎಕ್ಸಾಮಿನೇಷನ್ ಪೇಪರ್ ಕೊಟ್ಟಿರ್ತೀವಿ, ಅದನ್ನ ನೀವು ಸಾಲ್ವ್ ಮಾಡಿದ್ಮೇಲೆ ಮಧ್ಯಾಹ್ನ ಅಥವಾ 2ನೇ ದಿನ ಅದೇ ಸೇಮ್ ಪೇಪರ್ ನಾವು ಸಾಲ್ವ್ ಮಾಡಿ ತೋರಿಸ್ತೀವಿ. ಆವಾಗ ನಿಮ್ಮ ಪ್ರಾಕ್ಟೀಸ್ ಪರ್ಫೆಕ್ಟ್ ಆಗುತ್ತೆ. ಯಾಕೆ ಹಿಂಗ್ ಮಾಡ್ಬೇಕು? ಪರ್ಫೆಕ್ಟ್ ಪ್ರಾಕ್ಟೀಸ್. ನೀವು ಮಾಡಿದ ತಪ್ಪುಗಳು ಗೊತ್ತಾಗ್ತವೆ. ತಪ್ಪುಗಳು ಮಾಡದೆ ನೀವು ಆನ್ಸರ್ಗಳು ಸಿಕ್ಕಿದ್ರು ಕೂಡ ನಿಮ್ಮ ಮೆಥಡ್ಗಳು ಸರಿ ಇದಾವಿಲ್ವಾ ಅಂತ ಗೊತ್ತಾಗ್ತವೆ. ನೀವು ಇದಕ್ಕಿಂತ ಚೆನ್ನಾಗಿ ಕ್ವಶನ್ಗಳನ್ನ ಸಾಲ್ವ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಅದೆಲ್ಲವನ್ನು ಕೂಡ ನಮ್ಮ ಎಕ್ಸ್ಪರ್ಟ್ ಫ್ಯಾಕಲ್ಟಿ ನಿಮಗೆ ಹೇಳ್ಕೊಡ್ತಾರೆ, ನನ್ನನ್ನ ಹಿಡ್ಕೊಂಡು. ಆಮೇಲೆ ಆಪ್ ಇದೆ, ನೀವು ಮಾರ್ಕೆಟ್ ನಲ್ಲಿರುವಂತಹ ಯಾವುದೇ ಟೆಸ್ಟ್ ಪ್ರಿಪರೇಷನ್ ಆಪ್ಗೆ ವೈಕ್ ಎನ್ನುವಂತಹ ನಮ್ದು ಆಪ್ ಇದೆ. ಅದರಲ್ಲಿ ಎಲ್ಲವನ್ನು ಕೂಡ 3000ಕ್ಕಿಂತ ಹೆಚ್ಚು ಕ್ವಶನ್ ಪೇಪರ್ಗಳಿದಾವೆ. ಡೈಲಿ ಕರೆಂಟ್ ಅಫೇರ್ಸ್ ಬರುತ್ತೆ, ಡೈಲಿ ವೊಕ್ಯಾಬುಲರಿ ಬರುತ್ತೆ, ಡೈಲಿ ಇಂಪಾರ್ಟೆಂಟ್ ನ್ಯೂಸ್ ಅನಾಲಿಸಿಸ್ ಬರುತ್ತೆ, ಕ್ವಿಜಸ್ಗಳು ಬರ್ತವೆ, ವೀಕ್ಲಿ ಮಂತ್ಲಿ ಹೊಸ ಹೊಸ ಕ್ವಶನ್ ಪೇಪರ್ಗಳು ಬರ್ತವೆ. ಎಲ್ಲವನ್ನು ಇರುವಂತ ಆಪ್ ಮತ್ತು ವೆಬ್ಸೈಟ್ ಕೂಡ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಎಕ್ಸಲೆಂಟ್ ಸ್ಟಡಿ ಮಟೀರಿಯಲ್ 13 ಬುಕ್ಸ್ ಗಳನ್ನ ಕೊಡ್ತೀವಿ. ಈ ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಕ್ಕೆ. ಈಗ 30 ನಾವು 25 ಮಾಡಿದ್ವಿ, ಆದ್ರೆ ಮತ್ತೆ ಈಗ ನೋಟಿಫಿಕೇಶನ್ ಬಂದಿರೋದ್ರಿಂದ 31 ಡಿಸೆಂಬರ್ ವರೆಗೂ ನಾವು ಇದನ್ನ ಮುಂದೆ ಹಾಕಿದ್ದೀವಿ. 12,000 ರೂಪಾಯಿಗಳಲ್ಲಿ. ನಮ್ಮ ಕೋರ್ಸ್ ಫೀಸ್ ನಾರ್ಮಲಿ 20,000 ಇರುತ್ತೆ, ಬಟ್ ಈಗ 31 ಡಿಸೆಂಬರ್ ವರೆಗೂ, ಹೊಸ ವರ್ಷ ಬರುವವರೆಗೂ ನಿಮಗೆ 12,000 ಇರುತ್ತೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ. ನೆಕ್ಸ್ಟ್ ಮಹತ್ವದ ದಿನಾಂಕಗಳು. ಏನೇನು ದಿನಾಂಕ ನೀವು ನೆನ್ಪಿಡ್ಬೇಕು? ಇವತ್ತಿನಿಂದ ಅಂದ್ರೆ 27/12/2024 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ನೀವು ಇವತ್ತಿಂದ ಹಾಕ್ಬೋದು, ಆದ್ರೆ ನನ್ನ ಪ್ರಕಾರ ಒಂದು ವಾರ ವೇಟ್ ಮಾಡೋದು ಬೆಟರ್. ಕೊನೆಯ ದಿನಾಂಕ ಯಾವ್ದಿದೆ? 16/1/2025, ಮುಂದಿನ ವರ್ಷ ಜನವರಿ 16. ಬಟ್ ಅಲ್ಲಿವರೆಗೂ ವೇಟ್ ಮಾಡ್ಬಿಡಿ. ಯಾವುದೇ ಕಾರಣಕ್ಕೂ 10ನೇ ತಾರೀಕಿನ ಒಳಗಡೆ ನೀವು ಇದು ಅಪ್ಲಿಕೇಶನ್ ತುಂಬಿಡಿ. ಅದಕ್ಕೆ ಬೇಕಾದಂತ ಲಿಂಕ್ ಅನ್ನು ನಾನು ಕೊಟ್ಟಿರ್ತೀನಿ. ಆಮೇಲೆ ಪ್ರಿಲಿಮ್ಸ್ ಪ್ರವೇಶ ಪತ್ರ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ. 8 ಮತ್ತು 15ನೇ ಮಾರ್ಚ್ ತಿಂಗಳಲ್ಲಿ 8 ಮತ್ತು 15ನೇ ಮಾರ್ಚ್ ವರೆಗೂ. ಸೊ ನೀವು ಯಾರಾದ್ರೂ ಪ್ರಿಪೇರ್ ಮಾಡ್ತಾ ಇದ್ರೆ, ಈಗಾಗಲೇ ಪ್ರಿಪರೇಷನ್ ನೀವು ಪ್ರಾರಂಭ ಮಾಡಿದ್ರೆ, ನಿಮಗೆ ಇಲ್ಲಿಂದ ನಾನು ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿರ್ಬೇಕು, ಪ್ರಿಪರೇಷನ್ ಮಾಡ್ತಾ ಇರ್ಬೇಕು. 8 ಅಂತಂದ್ರೆ ಇಲ್ಲಿಂದ ಸರಿಯಾಗಿ ನೋಡಿದ್ರೆ ಜನವರಿ, ಇಲ್ಲಿಂದ ಎಷ್ಟು ದಿನ ಆಗುತ್ತೆ? ಈಗ 27 ಅಂತಂದ್ರೆ ಇದೊಂದು 8, 10, 11 ದಿನ ಆಗುತ್ತೆ. ಈ 11 ದಿನ ಪ್ಲಸ್ ಅಲ್ಲಿಂದ ಜನವರಿಯಿಂದ ಫೆಬ್ರವರಿ 1 ತಿಂಗಳು, ಫೆಬ್ರವರಿಯಿಂದ ಮಾರ್ಚ್ 1 ತಿಂಗಳು, 2 ತಿಂಗಳು 11 ಅಥವಾ 10 ದಿನಗಳಿದಾವೆ. ಇಷ್ಟು ದಿನಗಳಲ್ಲಿ ಹೇಗೆ ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನ, ಸ್ಟ್ರಾಟಜಿಯನ್ನ ಹೇಳ್ಕೊಡ್ಬೇಕು ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ, ಕೆಳಗಡೆ ಏನ್ ಮಾಡ್ಬೇಕು? ಕಮೆಂಟ್ ಮಾಡ್ಬೇಕು. ಕಮೆಂಟ್ ಮಾಡಿದ್ರೆ ಈ ಸ್ಟ್ರಾಟಜಿ ವಿಡಿಯೋನ ಮಾಡ್ತೀನಿ ನಾನು 2 ದಿನದಲ್ಲಿ, ವಿದಿನ್ 2 ಡೇಸ್ ನಲ್ಲಿ ನಾನು ಪ್ರಿಪರೇಷನ್ ಮಾಡ್ತೀನಿ. ಹೇಗೆ ನಾವು ಯಾರಿಗಿದೋ ಈಗಾಗಲೇ ಪ್ರಿಪರೇಷನ್ ನ ಪ್ರಾರಂಭ ಮಾಡಿರೋರಿಗೆ ಇನ್ಮೇಲೆ ಹೊಸದಾಗಿ ಪ್ರಾರಂಭ ಮಾಡ್ತೀನಿ ಅನ್ನೋದ್ರಾದ್ರೆ SBI PO ಕೈಗೆಟ್ಕೋದು ಬಹಳ 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 ಕಠಿಣ, ಅಸಾಧ್ಯ ಅಲ್ಲ. ಆದ್ರಿಂದ ನೀವೇನ್ ಮಾಡ್ಬೋದು? ಮಾಡಕ್ ಪ್ರಯತ್ನ ಮಾಡಿದ್ರೆ ಮಾಡ್ಬೋದು. ಬಟ್ ನಾ ಸ್ಟ್ರಾಟಜಿ ವಿಡಿಯೋ ಈಗಾಗಲೇ ಯಾರು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವ್ರಿಗೊಂದು ಸ್ಟ್ರಾಟಜಿ ವಿಡಿಯೋ ಮಾಡ್ಬೇಕು ಅಂತಿದ್ದೀನಿ. ಅದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಯಾಕೆ ಮಾಡ್ಬೇಕು ಅಲ್ವಾ? ಸೊ ಹಂಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ 2 ದಿನ ಟೈಮ್ ಕೊಡ್ತೀನಿ. 2 ದಿನದಲ್ಲಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಸ್ಟ್ರಾಟಜಿ ವಿಡಿಯೋ ಮಾಡಿ ಅಂತ ನಾನು ಮಾಡ್ತೀನಿ. ಆಮೇಲೆ ಪ್ರಿಲಿಮ್ಸ್ ಫಲಿತಾಂಶ ಯಾವಾಗ ಬರುತ್ತೆ? ಏಪ್ರಿಲ್ 2025. ಆಮೇಲೆ ಮುಖ್ಯ ಪರೀಕ್ಷೆ ಏಪ್ರಿಲ್ ಅಥವಾ ಮೇ ನಲ್ಲಿ, ಅಂದ್ರೆ ಏಪ್ರಿಲ್ ಕೊನೆ ತಿಂಗಳು ಅಂತ ತಿಳ್ಕೊಂಡು, ಕೊನೆ ದಿನಾಂಕ ಅಂತ ತಿಳ್ಕೊಂಡ್ರು ಕೂಡ, ಅಥವಾ ಕೊನೆ ವಾರ ಅಂತ ತಿಳ್ಕೊಂಡ್ರು ಕೂಡ ನಮ್ಗೆ ಇನ್ನೂ ಎಷ್ಟು ಟೈಮ್ ಇದೆ? ಈ 10 ದಿನ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ 4 ತಿಂಗಳಿದೆ. 4 ತಿಂಗಳಿದೆ ಅಂದ್ರೆ ಅತ್ಯಂತ ಅದ್ಭುತವಾಗಿ ಮೇನ್ಸ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಬಹುದು. ನಾನು ಮಾಡುವಂತ ಸ್ಟ್ರಾಟಜಿ ವಿಡಿಯೋದಲ್ಲಿ ಮೇನ್ ಆಗಿ ಮೇನ್ಸ್ ಬಗ್ಗೆನೆ ನಾನು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಸೊ ಸ್ಟ್ರಾಟಜಿ ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಮಾಡಿದ್ರೆ ನಾನು ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ. ಮುಖ್ಯ ಪರೀಕ್ಷೆಯ ಫಲಿತಾಂಶ ಮೇ ಅಥವಾ ಜೂನ್ ನಲ್ಲಿ ಬರುತ್ತೆ. 2025 ಸಂದರ್ಶನ ಇತ್ಯಾದಿ. ಈ ಅಂತಂದ್ರೆ ಇತ್ಯಾದಿ ಯಾಕೆ ಅಂತಂದ್ರೆ ಇದರಲ್ಲಿ ಗುಂಪು ಚಟುವಟಿಕೆ ಇದೆ. ಓಕೆ, ಗುಂಪು ಚಟುವಟಿಕೆ ಪ್ಲಸ್ ಇದರಲ್ಲಿ ಏನಿದೆ ಅಂತಂದ್ರೆ, ಇದರಲ್ಲಿ ನಿಮ್ಗಿನ್ನೂ ಸೈಕೋಮೆಟ್ರಿಕ್ ಟೆಸ್ಟ್, ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ವಿಡಿಯೋದಲ್ಲಿ. ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇವೆರಡು ಮೇ ಜೂನ್ ನಲ್ಲಿ ಆಗುತ್ತೆ. ಅಂತಿಮ ಫಲಿತಾಂಶ ಕೂಡ ಮೇ ಜೂನ್ ನಲ್ಲಿ, ಅಂದ್ರೆ ಮೇ ಜೂನ್ ನಲ್ಲಿ
ಸಂದರ್ಶನ ಮುಗಿಸಿ ಗುಂಪು ಚಟುವಟಿಕೆ ಎಲ್ಲ ಒಂದೇ ಸಾರಿ ಆಗುತ್ತೆ. ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಅದೇ ಮಾಡ್ತಾರೆ ನನಗನ್ಸಿದ ಮಟ್ಟಿಗೆ. ಎಲ್ಲ ಒಂದ್ ಕಡೆ ಕರೆದು ಸೈಕೋಮೆಟ್ರಿಕ್ ಟೆಸ್ಟ್ ಮೊದಲು ಕೊಟ್ಟು ಆನಂತರ ಗುಂಪು ಚಟುವಟಿಕೆ ಮಾಡಿ, ಅಥವಾ ಆನಂತರ ಸಂದರ್ಶನ ಮಾಡಿ ನಂತರ ಗುಂಪು ಚಟುವಟಿಕೆ, ಈ ರೀತಿಯಾಗಿ ಒಂದೇ ದಿನದಲ್ಲಿ ಮುಗಿಸ್ಬೋದು, ಅಥವಾ 1 ಅಥವಾ 2 ದಿನ, ನಾರ್ಮಲಿ 1 ದಿನದಲ್ಲಿ ಮುಗಿಸ್ತಾರೆ. ಸೊ ಆ ರೀತಿಯಾದಂತ ಅರೇಂಜ್ಮೆಂಟ್ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಇವೆಲ್ಲ ಮಹತ್ವದ ದಿನಾಂಕಗಳದು. ಆಮೇಲೆ ಅರ್ಹತೆಗಳು, ಏನೇನು ಅರ್ಹತೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೂ ಹೇಳ್ತೀನಿ. ಯಾವುದೇ ಪದವಿ ಈಗಾಗಲೇ ಹೊಂದಿರಬೇಕು ಅಥವಾ ಕೊನೆಯ ಸೆಮಿಸ್ಟರ್ ನಲ್ಲಿ ಕಲಿಯುತ್ತಿರಬೇಕು. ಕೊನೆಯ ಸೆಮಿಸ್ಟರ್ ಅಂದ್ರೆ ಅವ್ರು ಏನ್ ಹೇಳಿದಾರೆ, 30 ಏಪ್ರಿಲ್ 2025 ನಿಮ್ಮ ರಿಸಲ್ಟ್ ಡಿಕ್ಲೇರ್ ಆಗಿರ್ಬೇಕು, ನಿಮ್ಮ ಫಲಿತಾಂಶ ಬಂದಿರ್ಬೇಕು, ಕೊನೆಯ ಸೆಮಿಸ್ಟರ್ ನ ಫಲಿತಾಂಶ ಬರ್ಬೇಕು. ಆ ರೀತಿ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಬರೋದಿಲ್ಲ. ಸೊ ಕರ್ನಾಟಕದಲ್ಲಿ ಬಹುತೇಕ ಯಾರು ಕೂಡ ಕೊನೆ ಸೆಮಿಸ್ಟರ್ ನಲ್ಲಿ ಈಗ ಇರ್ಲಿಕ್ಕಿಲ್ಲ. ನನಗನ್ಸಿದ ಮಟ್ಟಿಗೆ ಯಾವ ಯೂನಿವರ್ಸಿಟಿ ಕೂಡ ಇಲ್ಲ. ಇಂಜಿನಿಯರಿಂಗ್ ಇದ್ರೂ ಇರ್ಬೋದು, ಅದ್ ನನಗೆ ಗೊತ್ತಿಲ್ಲ. ಬಟ್ 30ನೇ ತಾರೀಕು ಏಪ್ರಿಲ್ ಒಳಗಡೆ, ಅಂದ್ರೆ ನೀವು ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ಹತ್ರ ಏನಿರ್ಬೇಕು, ರಿಸಲ್ಟ್ ಇರ್ಬೇಕು. ಓಕೆ. ಆಮೇಲೆ ಯಾರಪ್ಪ ಆಫೀಸರ್ಗಳಿಗಿದೋ, ಸೊ ಹಾಗಾಗಿ 2/4/1994 1/4/2003 ಒಳಗೆ ಜನಿಸಿರಬೇಕು. ಓಕೆ. 21 to 30 ಇರುತ್ತೆ, ಸೊ 30 ವರ್ಷ. ಸೊ ಏನಾಗಬೇಕು, ನಿಮ್ ದಿನಾಂಕ ನೋಡ್ಕೊಳ್ರಿ. ಇವೆರಡನ್ನು ಕೂಡ ಹಿಡ್ಕೋಬಹುದು. 2/4/1994 ಹುಟ್ಟಿದ್ರು ನಡೆಯುತ್ತೆ, 1/4/2003 ಹುಟ್ಟಿದ್ರು ನಡೆಯುತ್ತೆ. ಇವೆರಡರ ನಡುವೆ ಯಾವ್ದು ದಿನಾಂಕ ಬಂದ್ರು ನಡೆಯುತ್ತೆ. ಅರ್ಥ ಮಾಡ್ಕೊಳ್ಳಿ, ಇವೆರಡರಲ್ಲಿ ಇರ್ಬೇಕು. ಯಾರಾದ್ರೂ 2/4/2003 ಇದ್ರೆ ಆಗಿಲ್ಲ. ಬಟ್ ಯೋಚನೆ ಮಾಡಿ, ಇದನ್ನ ಯಾವಾಗ ಅವರು ಕಟ್ ಆಫ್ ಕೊಟ್ಟಿದ್ದಾರೆ ಅಂತಂದ್ರೆ, ಡೇಟ್ ಕಟ್ ಆಫ್ ಅಂದ್ರೆ 1/4/2024 ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದನ್ನ ಈ ವರ್ಷ ಏಪ್ರಿಲ್ ಅಂದ್ರೆ ಈಗಲ್ಲ, ಏಪ್ರಿಲ್ ನಲ್ಲಿ ನೀವು ಇರಬೇಕು. ಏಪ್ರಿಲ್ ನಲ್ಲಿ 30 ವರ್ಷ ಇರಬೇಕು. ಅದಕ್ಕಾಗಿ 1/4/2003 ಓಕೆ ಕಿಂತ ಮೊದಲು 2/4/94 ನಂತರ ಹುಟ್ಟಿದವರು ಇದರಲ್ಲಿ ಅಪ್ಲೈ ಮಾಡಬಹುದು. ಪರಿಶಿಷ್ಟ ಜಾತಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ 5 ವರ್ಷ, OBCಗೆ 3 ವರ್ಷ, ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವಕ್ಕೆಲ್ಲ ಬೇರೆ ಬೇರೆ ಇದಾವೆ. ಅದರ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಎಲ್ಲವೂ ಕೂಡ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಎಲ್ಲವನ್ನ ಇಲ್ಲಿ ನಾನು ಹೇಳಿದ್ರೆ ಸುಮ್ಮನೆ ಬಹಳಷ್ಟು ಜನಕ್ಕೆ ಅಪ್ಲೈ ಆಗೋದಿಲ್ಲ. ದಯವಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಾಲ್ ಮಾಡಬಹುದು. ನನ್ನ ನಂಬರ್ ಕೂಡ ಕೊಡ್ತೀನಿ, ಬೇಕಂತಂದ್ರೆ ನನ್ನ ನಂಬರ್ ನೋಡಿ ಇಲ್ಲಿ 7022914400. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ. ಅರ್ಜಿ ಶುಲ್ಕ ಸೊ ಏನು ಇದೆಲ್ಲ ಪರಿಶಿಷ್ಟ ಜಾತಿ ಪಂಗಡ ವಿಕಲಚೇತನ ಇದಕ್ಕೆ ನಿಲ್ಲಿದೆ, ಯಾವುದೇ ಫೀಸ್ ಇರಂಗಿಲ್ಲ. ಇತರರಿಗೆ 750 ರೂಪಾಯಿ ಇರುತ್ತೆ. ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದಾವ ಅಂತಂದ್ರೆ ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸೊ ಈ ಎಲ್ಲ ಪ್ರದೇಶಗಳಲ್ಲಿ, ಈ ಎಲ್ಲ ಊರುಗಳಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ. ಸೊ ನೀವೆಲ್ಲ ಅಪ್ಲೈ ಮಾಡಿದಾಗ ನಿಮಗೆ ಎಲ್ಲೆಲ್ಲೋ ಸೆಂಟರ್ನ ಕೊಡ್ತಾರೆ. ಈಗ ಬಹಳ ಮಹತ್ವದ್ದು, ಇಲ್ಲಿವರೆಗೆ ಎಷ್ಟೋ ಜನರ ತಲೆ ಸುತ್ತುವಂತೆ ಮಾಡಿರುವಂತದ್ದು ಏನಂತಂದ್ರೆ, ಪ್ಯಾಟರ್ನ್ ಟೋಟಲಿ ಡಿಫರೆಂಟ್. ಪ್ಯಾಟರ್ನ್ ಏನ್ ಮಾಡ್ಬಿಟ್ಟಿದ್ದಾರೆ, ಟೋಟಲಿ ಡಿಫರೆಂಟ್ ಮಾಡ್ಬಿಟ್ಟಿದ್ದಾರೆ. ಈ ವರ್ಷದ ಪೇಪರ್ ಹಿಂದೆಂದೂ ಆಗಲಾರದಂತ ಪೇಪರ್ ಇದಾವೆ. ಈ ವರ್ಷ ಆಗುವಂತ ಪೇಪರ್ ಹಿಂದೆಂದೂ ಎಷ್ಟೊಂದು ಚೇಂಜ್ಗಳಿದಾವ ಅಂತಂದ್ರೆ ಬಹಳಷ್ಟು ಚೇಂಜ್ಗಳಿದಾವೆ. ಅದರದ ದಯವಿಟ್ಟು ನೀವು ಕೊನೆವರೆಗೂ ನೋಡಿ. ಇದರಲ್ಲಿ ಬಹಳಷ್ಟು ಚೇಂಜಸ್ಗಳಿದಾವೆ. ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಏನೇನ್ ಚೇಂಜಸ್ ಇದಾವೆ ನೋಡ್ರಿ. ಒಂದೇದ್ದು ಇಂಗ್ಲಿಷ್, ಇಲ್ಲಿವರೆಗೂ 30 ಮಾರ್ಕ್ಸ್ಗಳು 30 ಕ್ವಶನ್ಗಳಿರ್ತಿದ್ವು. ಈ ವರ್ಷ ಏನ್ ಮಾಡಿಬಿಟ್ಟಿದ್ದಾರೆ, 40 ಮಾಡಿದ್ದಾರೆ. ಎಷ್ಟು? 40. ನೆನಪಿನಲ್ಲಿ ಇಟ್ಕೊಳ್ಳಿ, 10 ಜಾಸ್ತಿ ಆಗಿದೆ. ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ದಯವಿಟ್ಟು ಕ್ಷಮಿಸಿ, ಇದನ್ನ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಾನೆ ಬರೀಬೇಕು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ದಯವಿಟ್ಟು ಇದಕ್ಕಾಗಿ ಕ್ಷಮೆ ಇರಲಿ. ಇದು ಓಕೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 35 ಇರ್ತಾ ಇತ್ತು, ಈಗೇನ್ ಮಾಡಿದ್ದಾರೆ 30 ಮಾಡಿದ್ದಾರೆ. ರೀಸನಿಂಗ್ ಎಬಿಲಿಟಿ 35 ಇರ್ತಾ ಇತ್ತು. ಅಂದ್ರೆ ಈಗ ಇಂಗ್ಲಿಷ್ಗೆ ಜಾಸ್ತಿ ಕ್ವಶನ್ಗಳಿದಾವೆ, ಇಂಗ್ಲಿಷ್ಗೆ ಜಾಸ್ತಿ ಕ್ವಶನ್ಗಳಿದಾವೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕಡಿಮೆ ಇದಾವೆ. ಅದಲ್ಲದೆ ಇನ್ನೊಂದು ನೋಡ್ಲಿ, 1, 2, 3 ಅದು 1 ಚೇಂಜ್, 2 ಚೇಂಜ್, 3 ಚೇಂಜ್ ಆಯ್ತು. ಎಲ್ಲ ಸೇರ್ಕೊಂಡು 1 ಚೇಂಜ್, ನಂಬರ್ ಆಫ್ ಕ್ವಶನ್ ಚೇಂಜ್ ಆಗಿದೆ ಅನ್ಕೋಣ. ಓಕೆ, ತೊಂದ್ರೆ ಇಲ್ಲ. ಮ್ಯಾಥ್ಸೇ ಕೊಟ್ಟಿಲ್ಲ. ಇಂಗ್ಲಿಷ್ಗೆ ಎಷ್ಟು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಎಷ್ಟು, ರೀಸನಿಂಗ್ ಎಷ್ಟು ಅಂತ ಮಾರ್ಕ್ಸ್ ಕೊಟ್ಟಿಲ್ಲ. ಟೋಟಲ್ ಮಾರ್ಕ್ಸ್ 100 ಅಂತ ಅಷ್ಟ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ನೀವು ನೋಡ್ಕೊಳ್ಳಿ, ಟೋಟಲ್ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಈಗ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಗಳು ಇರ್ತಾವಂತ.
ಎಕ್ಸಾಮ್ ಆದ್ಮೇಲೆ ಡಿಸೈಡ್ ಮಾಡ್ತಾರೋ ಮೊದಲೇ ಡಿಸೈಡ್ ಮಾಡ್ತಾರೋ ಕ್ಯಾಂಡಿಡೇಟ್ಸ್ ಹೇಳ್ತಾರೋ ಇಲ್ವೋ ಏನು ಗೊತ್ತಿಲ್ಲ. ಇದು ಎರಡನೇ ದೊಡ್ಡ ಚೇಂಜ್. ಒಂದು ನಂಬರ್ ಆಫ್ ಕ್ವಶನ್ಸ್ ಸಿಕ್ಕಾಪಟ್ಟಿ ಚೇಂಜ್ ಆಗಿದಾವೆ. ಎರಡನೇದು ಮಾರ್ಕ್ಸ್ ಗಳು ಗೊತ್ತಿಲ್ಲ. ಆದ್ರೆ ಏನು ಡ್ಯೂರೇಷನ್ ಅದೇ ಇದೆ 20 ಮಿನಿಟ್ಸ್. ನೋಡ್ರಿ 40 ಕ್ವಶನ್ಗೂ ಇದು 20 ಮಿನಿಟ್ಸ್, ಇದು 30 ಕ್ವಶನ್ಸ್ಗೆ 20 ಮಿನಿಟ್ಸ್, ಇದು 30 ಕ್ವಶನ್ 20 ಮಿನಿಟ್ಸ್. ಅನುಕೂಲ ಏನಾಯ್ತು ಇದರಿಂದ? ಅನುಕೂಲ ಏನಂತಾರೆ 35ಕ್ಕೆ 20 ನಿಮಿಷ ಇರ್ತಿತ್ತು. 35 ಕ್ವಶನ್ಗಳಿಗೆ 20 ನಿಮಿಷ ಇರ್ತಿತ್ತು. ಈಗ 30 ಕ್ವಶನ್ಗಳಿಗೆ 20 ನಿಮಿಷ. ಅಂದ್ರೆ ಪ್ರತಿಯೊಂದು ಕ್ವಶನ್ಗೆ ನಿಮ್ಗೆ ಟೈಮ್ ಜಾಸ್ತಿ ಸಿಗುತ್ತೆ. ಟೈಮ್ ಅಷ್ಟೇ, ಕ್ವಶನ್ಗಳು ಕಮ್ಮಿ ಅಂತಂದ್ರೆ ಇದಾಗುತ್ತೆ. ಬಟ್ ಇಂಗ್ಲಿಷ್ಗೆ ಉಲ್ಟಾ ಆಗಿದೆ. ಇಂಗ್ಲಿಷ್ ಏನಾಯ್ತು 30 ಕ್ವಶನ್ಗೆ 20 ನಿಮಿಷ ಇರ್ತಾ ಇತ್ತು. ಇವರೇ ಮಾಡ್ಬಿಟ್ರ 40 ಕ್ವಶನ್ಗೆ 20 ನಿಮಿಷ ಕೊಟ್ರು. ಏನ್ ಕಂಡ್ಕೊಂಡಿರ್ಬೇಕು? ನನಗನ್ಸಿದ ಮಟ್ಟಿಗೆ ಇಂಗ್ಲಿಷ್ ನಲ್ಲಿ ಅಷ್ಟೊಂದು ಟೈಮ್ ಯಾಕೆ ಬೇಕು? 30 ಕ್ವಶನ್ಗೆ 20 ನಿಮಿಷ ಯಾಕೆ ಬೇಕು? 20 ನಿಮಿಷ ಅವರು ಟೈಮ್ ವೇಸ್ಟ್ ಮಾಡ್ತಾರೆ. ಇಂಗ್ಲಿಷ್ ನಲ್ಲಿ ಏನು ಗಣಿತ ಮಾಡೋದಿರೋದಿಲ್ಲ, ಸಾಲ್ವ್ ಮಾಡೋದಿರೋದಿಲ್ಲ, ಪಜಲ್ ಹಾಕೋದಿರೋದಿಲ್ಲ, ಸಿಟಿಂಗ್ ಅರೇಂಜ್ಮೆಂಟ್ ಮಾಡ್ಬೇಕಾಗಿಲ್ಲ, ಬ್ಲಡ್ ರಿಲೇಷನ್ ಡಯಾಗ್ರಾಮ್ ಹಾಕ್ಬೇಕಾಗಿಲ್ಲ, ಸಿಲಾಗಿಸಮ್ಗೆ ರೌಂಡ್ ಹೊಡಿಬೇಕಾಗಿ ಏನೂ ಇಲ್ಲಲ್ಲ. ಇಂಗ್ಲಿಷ್ ಅಲ್ಲಿ ಓದ್ಬೇಕು, ಆನ್ಸರ್ ಮಾಡ್ಬೇಕು. ಸೊ ಹಂಗಾಗಿ ಜಾಸ್ತಿ ಕ್ವಶನ್ ಕೊಟ್ಟು ಟೈಮ್ ಅಷ್ಟೇ ಉಳ್ಕೊಂಡಿದ್ದಾರೆ. ಬಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಗೆ ಟೈಮ್ ಜಾಸ್ತಿ ಬೇಕು. ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಡಿಪೆಂಡೆಂಟ್. ಸೊ ಒಂದ್ ರೀತಿ ನೋಡಿದ್ರೆ ಒಳ್ಳೇದು, ಒಂದ್ ರೀತಿ ನೋಡಿದ್ರೆ ಕೆಟ್ಟದ್ದು. ನೀವು ಯಾವ ರೀತಿಯಿಂದ, ಯಾವ ಆಂಗಲ್ ನಿಂದ, ಯಾವ ಕಡೆಯಿಂದ ನೋಡ್ತಿರೋ ಅದ್ರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಎರಡು ಮೇಜರ್ ಚೇಂಜಸ್, ಎರಡು ಮೇಜರ್ ಚೇಂಜಸ್ ಗಳಾಗಿದ್ದಾವೆ. ಮಹತ್ವದ ಬದಲಾವಣೆ. ಒಂದೇದೇನೋ ನಂಬರ್ ಆಫ್ ಮಾರ್ಕ್ಸ್ ಚೇಂಜ್ ಆಗಿದಾವೆ. ಆಮೇಲೆ ಏನ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಕೊಟ್ಟಿಲ್ಲ. ಸಬ್ಜೆಕ್ಟ್ ಅಂದ್ರೆ ಟೆಸ್ಟ್ ವೈಸ್ ಮಾರ್ಕ್ಸ್ ಎಷ್ಟು ಅಂತ ಕೊಟ್ಟಿಲ್ಲ. ಇಂಗ್ಲಿಷ್ಗೆ ಎಷ್ಟು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಎಷ್ಟು, ರೀಸನಿಂಗ್ ಅಬಿಲಿಟಿ ಸೇಮ್ ಇರ್ಬೋದು, ಡಿಫರೆಂಟ್ ಇರ್ಬೋದು, ಏನು ಗೊತ್ತಿಲ್ಲ. ಇವು ಎರಡು. ಅದು ಇಲ್ಲಿ ಮತ್ತೇನ್ ಹೇಳಿದ್ದಾರೆ, ಸೆಕ್ಷನಲ್ ಕಟ್ ಆಫ್ ಇಲ್ಲ. ನೋ ಸೆಕ್ಷನಲ್ ಕಟ್ ಆಫ್. ನೆನಪಿನಲ್ಲಿ ಇಟ್ಕೊಳ್ಳಿ. ಹೋದ ವರ್ಷನೂ ಇರಲಿಲ್ಲ, ಅದ್ರ ಹಿಂದಿನ ವರ್ಷನೂ ಇರಲಿಲ್ಲ. ನೋ ಸೆಕ್ಷನಲ್ ಕಟ್ ಆಫ್. ಇದು ಕರೆಕ್ಟ್ ಆಗಿದೆ. ಸೊ ಹೋದ ವರ್ಷ ಏನಿತ್ತು ಅದನ್ನೇ ಮಾಡಿದ್ದಾರೆ. ಹೌದಾ? ಅದನ್ನೇ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ನೋಡೋಣ, ಮೇನ್ಸ್ ಎಕ್ಸಾಮ್ ನಲ್ಲಿ ಏನ್ ಚೇಂಜಸ್. ಓಕೆ, ಏನೇನ್ ಚೇಂಜಸ್ ಇದಾವೆ ನೋಡ್ರಿ. ಮೊದಲಿಗೆ ಶುರು ಮಾಡೋಣ. ರೀಸನಿಂಗ್ ಅಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಹಿಂಗೆ ಹೆಸರಿರ್ತಿತ್ತು. ಹೆಸರಂತೂ ಹಂಗೆ ಇಟ್ಕೊಂಡಿದ್ದಾರೆ. 40 ಕ್ವಶನ್ 60 ಮಾರ್ಕ್ಸ್. 40 ಕ್ವಶನ್ 60 ಮಾರ್ಕ್ಸ್ 50 ನಿಮಿಷ. ಸೊ ಇಲ್ಲಿ ಎಷ್ಟು ಚೇಂಜ್ ಆಗಿದೆ ನೋಡ್ರಿ. 40 ಕ್ವಶನ್ಸ್ 60 ಮಾರ್ಕ್ಸ್ 50 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಜನರಲ್ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್, ಅದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ 40 ಕ್ವಶನ್ಸ್ 20 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ರಿ. ಅರ್ಥ ಇದು ಹೆಂಗ್, ಇದೆಲ್ಲಿ ಆಗ್ತಾ ಇತ್ತು? ಕಂಪ್ಯೂಟರ್ ಅವೇರ್ನೆಸ್ RRB PO ನಲ್ಲಿ ಆಗ್ತಾ ಇತ್ತು, RRB ಕ್ಲರ್ಕ್ ನಲ್ಲಿ ಆಗ್ತಾ ಇತ್ತು. ಅರ್ಧ ಮಾರ್ಕ್ಸ್ ಅಂದ್ರೆ ಇಂಗ್ಲಿಷ್ ಇಲ್ಲಿ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾದ್ರೆ ಇಲ್ಲೂ ಅರ್ಧ ಮಾರ್ಕ್ಸ್ ಕೊಡಬಹುದಾ? ಇದಕ್ಕೆ 20 ಮಾರ್ಕ್ಸ್. ಓಕೆ, ಇವೆರಡರಲ್ಲಿ ಇವಕ್ಕೆ 40 ಇವಕ್ಕೆ 40 ಮಾಡಬಹುದು ಅಂತನೂ ಅನಿಸ್ತಾ ಇದೆ. ಬರೀ ಇದೆಲ್ಲ ಅಂದಾಜಷ್ಟೇ. ಇಲ್ಲಿ ಅರ್ಧ ಮಾಡಿದ್ರೆ ಅಲ್ಲೂ ಅರ್ಧ ಮಾಡ್ಬೋದೇನೋ ಅಂತ. ಸೊ ಇಲ್ಲೇನ್ ಮಾಡಿದ್ದಾರೆ, ಮಾರ್ಕ್ಸ್ ಅರ್ಧ ಮಾಡಿದ್ದಾರೆ. ಇದರಲ್ಲಿ ಜನರಲ್ ರೀಸನಿಂಗ್ ಅಲ್ಲಿ ಏನ್ ಬಹಳ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. 40 ಕ್ವಶನ್ಸ್ 60 ಮಾರ್ಕ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ 40 ಕ್ವಶನ್ಸ್ ಮಾರ್ಕ್ಸ್ ಮಾತ್ರ ಅರ್ಧ ಆಗಿದಾವೆ. ಎಷ್ಟು? ಹಾಫ್. 40 ನಿಮಿಷ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಓಕೆ, ಅಲ್ಲಿ 40 ಕ್ವಶನ್ಗೆ ನೆನಪಿದೆ. ಇಲ್ಲಿ 40 ಕ್ವಶನ್ಗೆ 20 ನಿಮಿಷ, ಇಲ್ಲಿ 40 ಕ್ವಶನ್ 40 ನಿಮಿಷ. ಬಟ್ ಮಾರ್ಕ್ಸ್ ಮಾತ್ರ 20, ಅರ್ಧ ಮಾರ್ಕ್ಸ್. ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ನಲ್ಲಿ ಮತ್ತೊಂದು ದೊಡ್ಡ ಚೇಂಜ್. ಸೊ ಇಲ್ಲಿ ಚೇಂಜ್ ಆಯ್ತು. ಚೇಂಜ್ ನಂಬರ್ 3. ಚೇಂಜ್ ನಂಬರ್ 4 ಏನಿದೆ ಅಂತಂದ್ರೆ 30 ಕ್ವಶನ್ಗಳು 60 ಮಾರ್ಕ್ಸ್. ಈಗ ಯೋಚನೆ ಮಾಡ್ರಿ, 30 ಕ್ವಶನ್ಗಳು 60 ಮಾರ್ಕ್ಸ್ ಅಂದ್ರೆ ಪ್ರತಿಯೊಂದು ಕ್ವಶನ್ಗೆ 2 ಎವರೇಜ್. ನಮ್ಗೆ ಗೊತ್ತಿಲ್ಲ, ಮತ್ತೆ ಅದರಲ್ಲಿ 3 ಮಾರ್ಕ್ಸಿನ ಕ್ವಶನ್ ತರ್ತಾರೋ 2 ಮಾರ್ಕ್ಸಿನ ಕ್ವಶನ್ ತರ್ತಾರೋ ಹಂಗೇನು ಹೇಳಿಲ್ಲ ನೋಟಿಫಿಕೇಶನ್ ಅಲ್ಲಿ. ಬಟ್ ಏನ್ ಮಾಡಿದಾರೆ ಅಂತಂದ್ರೆ 30 ಕ್ವಶನ್ಗಳು 60 ಮಾರ್ಕ್ಸ್ ಮಾಡಿದ್ದಾರೆ. ಸೊ ಎವರೇಜ್ 2 ಮಾರ್ಕ್ಸ್. ಈಗ ಇಲ್ಲಿ ಅರ್ಧ ಮಾಡಿದ್ರೆ ಇಲ್ಲಿ ಡಬಲ್ ಮಾಡಿಬಿಟ್ಟಿದ್ದಾರೆ. ಮಾರ್ಕ್ಸ್ಗಳು ಡಬಲ್. ಅದು ಮೊದ್ಲಾದ್ರೂ ಜಾಸ್ತಿ ಇರ್ತಾ ಇದ್ವು, ಬಟ್ ಡಬಲ್. ಆಮೇಲೆ 4ನೇದೇನೋ ಜನರಲ್ ಎಕನಾಮಿಕ್ ಅಂಡ್ ಬ್ಯಾಂಕಿಂಗ್ ನಾಲೆಜ್ ಅಂತ ನೋಡ್ರಿ. ಇದರ ಹೆಸರು ಚೇಂಜ್ ಮಾಡಿದ್ದಾರೆ, ಜನರಲ್ ಎಕನಾಮಿಕ್ ಬ್ಯಾಂಕಿಂಗ್. ಸೊ ಜನರಲ್ ಕ್ವಶನ್ ಗಳು ಏನ್ ಬರ್ತಾ ಇದ್ವು SBI ನಲ್ಲಿ, ಸ್ಪೋರ್ಟ್ಸ್ ಇಂದ ಜಾಸ್ತಿ ಬರ್ತಾ ಇದ್ವು, ಆ ಕಡೆ ಈ ಕಡೆಯಿಂದ ಇಂಟರ್ನ್ಯಾಷನಲ್ ಇಂದ ಜಾಸ್ತಿ ಬರ್ತಾ ಇದ್ವು. ಸೊ ಈಗೇನ್ ಮಾಡಿದ್ದಾರೆ, ಅದಕ್ಕೆ ಹೆಸರು ಕೊಟ್ಬಿಟ್ಟಿದ್ದಾರೆ ಜನರಲ್ ಎಕನಾಮಿಕ್ ಅಂಡ್ ಬ್ಯಾಂಕಿಂಗ್. ಕ್ವಶನ್ ಗಳು ನೋಡ್ರಿ, 60 ಕ್ವಶನ್ಗಳು. ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಎಲ್ಲಿ ಬರ್ತಾ ಇದಾವೆ ಅಂತಂದ್ರೆ ಜನರಲ್ ಎಕನಾಮಿಕ್ ಅಂಡ್ ಬ್ಯಾಂಕಿಂಗ್ ನಾಲೆಜ್ ನಲ್ಲಿ 60 ಮಾರ್ಕ್ಸ್. 4ನೇ 5ನೇ
ಚೇಂಜ್. 60 ಮಾರ್ಕ್ಸ್, 60 ಕ್ವಶನ್, ಮಾರ್ಕ್ಸ್ 60, ನಿಮಿಷ 35. ನಿಮಿಷ ಎಷ್ಟು? 35. ಸೊ 60 ಕ್ವಶನ್ಗಳು, 60 ಮಾರ್ಕ್ಸ್, ಟೈಮ್ ಎಷ್ಟು? 35 ನಿಮಿಷ. ಆಯ್ತು. ಇದ್ಯಾವ್ದಿದು ಅಬ್ಜೆಕ್ಟಿವ್ ಪೇಪರ್ ಆಯ್ತು. ಇನ್ನು ಇದಂತೂ ಇರ್ತಾ ಇತ್ತು, ಬಟ್ ಅದರಲ್ಲೂ ಕೂಡ ಚೇಂಜ್ ಇದೆ ನೋಡ್ರಿ. 170 ಕ್ವಶನ್ಸ್, 200 ಮಾರ್ಕ್ಸ್, 3 ಅವರ್ ಬೇರೆ ಇರ್ತಾ ಇತ್ತು. 3 ಅವರು 25 ನಿಮಿಷ ಏನೋ ಇರ್ತಾ ಇತ್ತು. ಈಗ ಏನ್ ಚೇಂಜ್ ಮಾಡಿದ್ದಾರೆ? 170 ಕ್ವಶನ್ಗಳು. ಇದರ ಟೈಮು ಚೇಂಜ್ ಆಗಿದೆ, ಎಲ್ಲ ಟೈಮ್ಗಳನ್ನ ಚೇಂಜ್ ಮಾಡಿದ್ದಾರೆ. 6ನೇ ಚೇಂಜ್ ಇಲ್ಲಿ. 7ನೇ ಚೇಂಜ್ ನೋಡ್ರಿ, ಅರ್ಥ ಆಯ್ತಾ ಇದು? ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. 40 ಕ್ವಶನ್ಸ್ ರೀಸನಿಂಗ್ ಎಬಿಲಿಟಿ, 40 ಕ್ವಶನ್ಸ್ 60 ಮಾರ್ಕ್ಸ್ 50 ನಿಮಿಷ. ಹಿಂಗ್ ಜನರಲ್ ಇಂಗ್ಲಿಷ್ 40 ಕ್ವಶನ್ 20 ಮಾರ್ಕ್ಸ್ 40 ನಿಮಿಷ ಟೈಮ್. ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ 30 ಕ್ವಶನ್ಗಳು 60 ಮಾರ್ಕ್ಸ್. 30 ಕ್ವಶನ್ಗೆ 60 ಮಾರ್ಕ್ಸ್, ಡಬಲ್. ಟೈಮ್ ಎಷ್ಟು? 45 ನಿಮಿಷ. ಆಮೇಲೆ ಜನರಲ್ ಎಕನಾಮಿಕ್ ಅಂಡ್ ಬ್ಯಾಂಕಿಂಗ್ ನಾಲೆಜ್ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಇದು 7ನೇ ಚೇಂಜ್, ಹೆಸರು ಕೂಡ ಚೇಂಜ್ ಆಗಿದೆ ಈಗ. ಹೌದಾ? ಏನು ಬ್ಯಾಂಕಿಂಗ್ ಆರ್ ಎಕನಾಮಿಕ್ ಅವೇರ್ನೆಸ್ ಅಂತಿದ್ರು, ಈಗ ಏನಾಯ್ತು? 60, ಇದು 60. ಓಕೆ, ಮಾರ್ಕ್ಸ್ 60 35 ನಿಮಿಷ. ಟೋಟಲ್ 170 ಕ್ವಶನ್ಗಳು, 200. ಈಗ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಡಿಸ್ಕ್ರಿಪ್ಟಿವ್ ಪೇಪರ್ ಏನ್ ಬರ್ತಾ ಇತ್ತು, ಡಿಸ್ಕ್ರಿಪ್ಟಿವ್ ಪೇಪರ್ ಇಷ್ಟು ದಿವಸದವರೆಗೂ ನಮ್ಗೆ ಬರ್ತಾ ಇದ್ದಿದ್ದು ಏನು ಅಂತಂದ್ರೆ ಎಸ್ಸೆ ಅಂಡ್ ಲೆಟರ್ ರೈಟಿಂಗ್ ಅಂತ ಬರ್ತಾ ಇತ್ತು. ಏನ್ ಬರ್ತಾ ಇತ್ರಿ? ಎಸ್ಸೆ ಅಂಡ್ ಲೆಟರ್ ರೈಟಿಂಗ್. ಸೊ ಇದ್ರಲ್ಲಿ ಏನ್ ಮಾಡ್ಬಿಟ್ರು? ಇದರಲ್ಲಿ ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಮಾಡ್ಬಿಡ್ತಾರೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಮಾಡಿದ್ದಾರೆ. ಸೊ ಇದರಲ್ಲಿ ಏನಿದೆ? ಇಮೇಲ್ಸ್. ನಮ್ ಬರೀ ಲೆಟರ್ ಇರ್ತಾ ಇತ್ತು, ಲೆಟರ್ ರೈಟಿಂಗ್ ನಾವು ಮಾಡ್ತಾ ಇದ್ವಿ. ಈಗ ಇಮೇಲ್ ಕೇಳ್ತಾರೆ, ಇಮೇಲ್ ಬರೀಬೇಕು ನೀವು. ರಿಪೋರ್ಟ್ಸ್, ಎಸೆ ಇಲ್ಲ, ಎಸೆ ಹೋಯ್ತು, ಗಾನ್, ಎಸೆ ಇಸ್ ಗಾನ್. ಈಗೇನ್ ಮತ್ತು ಇಮೇಲ್ಸ್, ರಿಪೋರ್ಟ್ಸ್ ಯಾವ್ದಾದ್ರು ರಿಪೋರ್ಟ್ ಕೇಳ್ತಾರೆ. ರಿಪೋರ್ಟ್ ಅಂತಂದ್ರೆ ನ್ಯೂಸ್ ಪೇಪರ್ ರಿಪೋರ್ಟ್ ಅಷ್ಟೇ ಅಲ್ಲ, ಆಫಿಷಿಯಲ್ ರಿಪೋರ್ಟ್ಸ್ ಗಳನ್ನು ಕೂಡ ಕೇಳಬಹುದು. ಸಿಚುವೇಶನ್ ಅನಾಲಿಸಿಸ್ ಅಂತ ಯಾರಾದ್ರೂ PSI ಎಕ್ಸಾಮಿನೇಷನ್ ಎಲ್ಲ ಕೊಟ್ಟಿದ್ರೆ ಅದರಲ್ಲಿ ಬರ್ತಾ ಇತ್ತು. ಆ ತರದ ಕ್ವಶನ್ಗಳು ಬಂದ್ರು ಬರ್ಬೋದು. ನೀವೆಲ್ಲ ರೋಡ್ ಅಲ್ಲಿ ಹೋಗ್ತಾ ಇರ್ತೀರಿ, ಈ ರೀತಿಯಾದಂತ ಸಿಚುವೇಶನ್ ಇರುತ್ತೆ, ಇದನ್ನ ಹೇಗೆ ನೀವು ಇದನ್ನ ಬಗೆಹರಿಸ್ತೀರಿ ಯಾವ್ದೋ ಒಂದು ಪ್ರಶ್ನೆಯನ್ನ, ಹೌದಾ? ಅಂತ ಪ್ರಶ್ನೆಗಳು ಬರ್ಬೋದು. ಪ್ರೆಸಿ ರೈಟಿಂಗ್ ಅಂದ್ರೆ ಸಂಕ್ಷಿಪ್ತವಾಗಿ ಬರೆಯೋದು. 1/3 ಮಾಡಿ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು 1/3 ಮಾಡಿ ಬರೆಯುವಂಥದ್ದು. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಟೋಟಲಿ ಡಿಫರೆಂಟ್ ಆದಂತ ಹೊಸ ರೀತಿಯಾದಂತ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. 8ನೇ ಚೇಂಜ್. ಓಕೆ, ಇದಕ್ಕೆ 50 ನಿಮಿಷ 50 ಮಾರ್ಕ್ಸ್ಗಳು. ಕ್ವಶನ್ ಎಷ್ಟಂತ ಕೊಟ್ಟಿಲ್ಲ, 1 2 3 4 ಬರ್ಬೋದು, ಹೌದಾ? ಇಲ್ಲ ಅಂತಂದ್ರೆ ನನ್ನ ಅಂದಾಜ್ ಏನಂತಂದ್ರೆ ಯಾವ್ದಾದ್ರು ನೀವು 4 ಕ್ವಶನ್ಗಳನ್ನ ಕೊಟ್ಟು ಯಾವ್ದಾದ್ರು 2 ಬರೀರಿ ಅಂತ ಹೇಳ್ಬೋದು. ಹಾಗಾಗಿ ಅವ್ರು ಕೊಟ್ಟಿಲ್ಲ ಎಷ್ಟು ಕ್ವಶನ್ ಅಂತ, ಕೊಟ್ಟೇ ಇಲ್ಲ. ಸೊ ಹಂಗಾಗಿ 4 ಬರ್ಬೋದು, 3 ಬರ್ಬೋದು, 2 ಬರ್ಬೋದು, 6 ಬರ್ಬೋದು, ಏನು ಗೊತ್ತಿಲ್ಲ. ಬಟ್ 50 ಮಾರ್ಕ್ಸ್ ಇರುತ್ತೆ ಅಂತ ಅರ್ಥ. ಮಾರ್ಕ್ಸ್ ನಲ್ಲಿ ಬಂದಿರೋದು 50 ಮಾರ್ಕ್ಸ್, 30 ನಿಮಿಷ ಕೊಡ್ತಾರೆ. ನೀವು ಯಾವ್ದಾದ್ರು 2 3 1 4 ಗೊತ್ತಿಲ್ಲ ನಮ್ಗೆ, ಆ ರೀತಿಯಾದಂತ ಪೇಪರ್ ಮಾಡಿದ್ದಾರೆ. ಟೋಟಲಿ ಅದಕ್ಕಾಗಿ ಭಯಂಕರ ಬದಲಾವಣೆ ಅಂತ ಹೇಳಿದ್ ನಾನು. ಓಕೆ, ಈಗ ಮತ್ತೇನಿದೆ? ಸೈಕೋಮೆಟ್ರಿಕ್ ಟೆಸ್ಟ್. ಈಗ 1-2 ವರ್ಷದಿಂದ ಸೈಕೋಮೆಟ್ರಿಕ್ ಟೆಸ್ಟ್ ಮಾಡ್ತಾ ಇದ್ರೆ ಏನ್ ಚೇಂಜಸ್ ಇಲ್ಲ. ಗ್ರೂಪ್ ಆಕ್ಟಿವಿಟಿ, ಗ್ರೂಪ್ ಡಿಸ್ಕಷನ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಆಕ್ಟಿವಿಟಿ ಅನ್ನ ಕೊಡ್ಬೋದು, ಗೊತ್ತಿಲ್ಲ. ನಾರ್ಮಲಿ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಓಕೆ, ಗ್ರೂಪ್ ಡಿಸ್ಕಷನ್ ಅಂದ್ರೆ ಒಂದು 8-10 ಜನರಿಗೆ ಒಂದು ಯಾವ್ದಾದ್ರು ಟಾಪಿಕ್ ಅನ್ನ ಕೊಟ್ಟು ನೀವು ಅದನ್ನ ಡಿಸ್ಕಸ್ ಮಾಡಿ ಅಂತ ಹೇಳ್ಬೋದು. ಅಥವಾ ಅದಕ್ಕೆ ಯಾರಾದ್ರೂ ಒಬ್ರು ಇನ್ವಿಜಿಲೇಟರ್ ಇರ್ಬೋದು, ಅಬ್ಸರ್ವರ್ ಇರ್ಬೋದು, ಅಥವಾ ಏನ್ ಮಾಡ್ಬೋದು, ಒಂದು ಟಾಪಿಕ್ ಅನ್ನ ಕೊಟ್ಟು ಎಲ್ಲರೂ ಕೂಡ 2-2 ನಿಮಿಷ ಅಂತ ಹೇಳ್ಬೋದು ಅಂತ ಅಂದಾಜು ಇಲ್ಲಿವರೆಗೆ ನಡೆದಂತದ್ದು. ಸೊ ಹಾಗಾಗಿ ಗ್ರೂಪ್ ಡಿಸ್ಕಷನ್ ಇದ್ರೂ ಇರ್ಬೋದು. ಗ್ರೂಪ್ ಆಕ್ಟಿವಿಟಿ ಅಂದ್ರೆ ಗ್ರೂಪ್ ಡಿಸ್ಕಷನ್, ಗುಂಪು ಚಟುವಟಿಕೆ. ಅದಕ್ಕೆ 20 ಮಾರ್ಕ್ಸ್. ಇಂಟರ್ವ್ಯೂಗೆ 30 ಮಾರ್ಕ್ಸ್ಗಳು. ಇಂಟರ್ವ್ಯೂಗೆ ಕೇವಲ 30 ಮಾರ್ಕ್ಸ್ಗಳು. IBPS PO, IBPS RRB ಮಟ್ಟಿಗೆ 100 ಮಾರ್ಕ್ಸ್ಗಳು ಇರ್ತವೆ. ಇಲ್ಲಿ ಕೇವಲ 30 ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು ಇದು? ಇದೇ ಸಂದರ್ಶನ ಇತ್ಯಾದಿ ಐತಲ್ಲ, ಇವೆಲ್ಲೂ ಕೂಡ 50 ಮಾರ್ಕ್ಸ್ಗಳು. ಓಕೆ, ಸೊ ಈಗ ಏನೇನಾದ್ರು ನಮ್ದು ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಚೇಂಜ್. ಓಕೆ, ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಇದೆ ಸ್ವಾಮಿ. ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದರೆ, ಇಷ್ಟು ವರ್ಷ ಇರ್ತಾ ಇರಲಿಲ್ಲ. ಈಗ ಏನ್ ಮಾಡಿದ್ದಾರೆ? ಸೆಕ್ಷನಲ್ ಕಟ್ ಆಫ್ ಇದೆ ಮೇನ್ಸ್ ನಲ್ಲಿ. ಸೆಕ್ಷನಲ್ ಕಟ್ ಆಫ್ ಮಿನಿಮಮ್ ಮಾರ್ಕ್ಸ್ ಹ್ಯಾವ್ ಟು ಬಿ ಬರೆದಿದ್ದಾರೆ ನೋಟಿಫಿಕೇಶನ್ ನಲ್ಲಿ. ಮಿನಿಮಮ್ ಮಾರ್ಕ್ಸ್ ತೆಗೆದುಕೊಳ್ಬೇಕು. ಸೆಕ್ಷನಲ್ ಕಟ್ ಆಫ್ ಆಯ್ತು. ಸೊ ಸೆಕ್ಷನಲ್ ಕಟ್ ಆಫ್ ನಿಮ್ಗೆ ಬೇಕೇ ಬೇಕು. ಅಂದ್ರೆ ಪ್ರತಿಯೊಂದು ಪೇಪರ್, ಪ್ರತಿಯೊಂದು ನಾವೇನ್ ಹೇಳ್ತಾ ಇದ್ವಿ, ಯಾವ್ದಾದ್ರು ವೀಕ್ ಇದ್ರೆ ಅದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಸಿಗಲ್ಲ ನಡೆಯುತ್ತೆ ಅಂತ ಹೇಳಿ. ಸೊ 9ನೇ ಚೇಂಜ್, 9th ಚೇಂಜ್, 9th 10th ಇದೆ. 9th ಚೇಂಜ್
ಏನಂತಂದ್ರೆ ಸೆಕ್ಷನ್ ಕಟ್ ಆಫ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲಿತ್ತು, ಆಮೇಲೆ ತೆಗೆದ್ರು, ಈಗ ಮತ್ತೆ ತಂದಿದ್ದಾರೆ ಸೆಕ್ಷನಲ್ ಕಟ್ ಆಫ್. ಪ್ರತಿಯೊಂದರಲ್ಲಿ ರೀಸನಿಂಗ್ ಎಬಿಲಿಟಿನಲ್ಲಿ, ಓಕೆ, ಆಮೇಲೆ ಜನರಲ್ ಇಂಗ್ಲಿಷ್ ನಲ್ಲಿ, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ನಲ್ಲಿ, ಜನರಲ್ ಎಕನಾಮಿಕ್ ಅಂಡ್ ಬ್ಯಾಂಕಿಂಗ್ ನಾಲೆಜ್ ನಲ್ಲಿ, ಇದರಲ್ಲಿ ಎಲ್ಲವೂ ಕೂಡ ಮಿನಿಮಮ್ ಮಾರ್ಕ್ಸ್ ಅಂದ್ರೆ ಸೆಕ್ಷನಲ್ ಕಟ್ ಆಫ್ ಇರುತ್ತೆ, ಅದನ್ನ ನೀವು ಮಾಡಬೇಕು. ಇದರಲ್ಲೂ ಕೂಡ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಸೊ ಪ್ರತಿಯೊಂದರಲ್ಲಿ ಸೆಕ್ಷನಲ್ ಕಟ್ ಆಫ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಹೊಸ ಚೇಂಜ್ ಮತ್ತೊಂದು. ಓಕೆ, ಅದು ಈಗ ನನ್ ಬಂತು, ಅದು ಕೇಳಿದೆ ನಾನು. ಮತ್ತೆ ಏನೇನು ಚೇಂಜ್ ಇದಾವೋ, ಮತ್ತೆ ಯಾವ್ದಾದ್ರು ಮರ್ತೋಗಿದ್ರೆ ಮತ್ತೆ ನಾನು ಹೇಳ್ತೀನಿ. ದಯವಿಟ್ಟು ನೀವು ಯಾವ್ದಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಹಾಕಿ, ಸರ್ ಇದೊಂದು ಬಿಟ್ಟು ಹೋಗಿದೆ ಅಥವಾ ಇದನ್ನು ಹೇಳ್ಬೋದು ಅಂತ, ಅಥವಾ ಇದು ಚೇಂಜ್ ಆಗಿದೆ ಅಂತ ನನಗೆ ಹೇಳ್ಬೋದು. ನಾನು ಅಬ್ಸರ್ವ್ ಮಾಡಿರೋದು ಕ್ಲಾಸ್ಗಳನ್ನೆಲ್ಲ ಮುಗಿಸಿ, ಆಮೇಲೆ ಈ ನೋಟಿಫಿಕೇಶನ್ ಅನ್ನ ಓದಿ, PPT ರೆಡಿ ಮಾಡಿ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ಇವತ್ತೇ ನಿಮಗೆ ಮಾಹಿತಿಯನ್ನು ತಲುಪಿಸ್ಲಿಕ್ಕೆ. ನೇಮಕಾತಿ ಹೆಂಗ್ ಮಾಡ್ತಾರಂತಂದ್ರೆ, ಮುಖ್ಯ ಪರೀಕ್ಷೆ ಎಕ್ಸಾಮ್, ಪ್ರಿಲಿಮಿನರಿ ಪರೀಕ್ಷೆ ಮಾರ್ಕ್ಸ್ ಗಳನ್ನಂತೂ ತೆಗೆದುಕೊಳ್ಳೋದ್ರಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತು. ಅದು ಮುಖ್ಯ ಪರೀಕ್ಷೆ ಏನೋ 250 ಮಾರ್ಕ್ಸ್ ಗಳನ್ನ ನಾರ್ಮಲೈಸ್ ಮಾಡ್ತಾರೆ 75%ಗೆ. ಅಂದ್ರೆ 75 275 75ಕ್ಕೆ ಮಾಡ್ತಾರೆ, ಅಂದ್ರೆ 75% ತೆಗೆದುಕೊಳ್ತಾರೆ. ಸಂದರ್ಶನ ಮತ್ತು ಗುಂಪು ಚಟುವಟಿಕೆ ಈ 50 ಮಾರ್ಕ್ಸ್ ಗಳಿಂದ ಇದನ್ನ 25% ಹೋಗ್ತಾರೆ, ಅಂದ್ರೆ ಅರ್ಧ ಮಾಡ್ತಾರೆ. ಇದನ್ನ ಆಯಾ ರೇಷಿಯೋದಲ್ಲಿ ಅದನ್ನ ಮಾಡ್ತಾರೆ. ಓಕೆ, ರೇಷಿಯೋದಲ್ಲಿ ಮಾಡ್ತಾರೆ. ಸೊ 75/250 ಇಂಟು ಎಷ್ಟು ಮಾರ್ಕ್ಸ್ ಇರ್ತಾವ ಅದನ್ನ ಮಾಡ್ತಾರ. ಓಕೆ, ಸೊ ನಾರ್ಮಲೈಸೇಷನ್, ಇದಕ್ಕೆ ನಾರ್ಮಲೈಸೇಷನ್ ಅಂತ. ಆ ನಾರ್ಮಲೈಸೇಷನ್ ಬೇರೆ, ಈ ನಾರ್ಮಲೈಸೇಷನ್ ಬೇರೆ. ದಯವಿಟ್ಟು ಮಾರ್ಕ್ಸ್ ಗಳ ನಾರ್ಮಲೈಸೇಷನ್ ಬೇರೆ, ಎಕ್ಸಾಮಿನೇಷನ್ ರಿಸಲ್ಟ್ ನಾರ್ಮಲೈಸೇಷನ್ ಅದನ್ನ ಬೇರೆ. ಅದಕ್ಕೂ ಇದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಕೇವಲ 250 ಇದ್ದದನ್ನ 75ಕ್ಕೆ ಅದನ್ನ ನಾರ್ಮಲೈಸ್ ಮಾಡೋದಂತೀವಿ. ಅವಾಗ ಏನ್ ಮಾಡ್ತೀರಿ, 250ಕ್ಕೆ ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ 200 ತೆಗೆದ್ರೆ 75ಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಹೊಸ ರೀತಿಯಾದಂತಹ ಪೇಪರ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ದಯವಿಟ್ಟು ನೀವು ಗಮನಿಸಿ. ಓಕೆ, ಹೀಗಾದಾಗ ಅವಕಾಶಗಳು ಜಾಸ್ತಿ. ಎಲ್ಲರೂ ಕೂಡ ಬಹಳ ಜನ ಇದರಲ್ಲಿ ಹೆದರಿ ಬಿಡ್ತಾರೆ. ಹೇಗ್ ಮಾಡೋದಂತ ಮಾಡ್ತಾರೆ. ನೀವು ಧೈರ್ಯವನ್ನ ಮಾಡಿ, ನೀವು ಈ ಜಾಬ್ ಅನ್ನ ಪಡೆಯಿರಿ. ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಿಮಗೆ ಸ್ಟ್ರಾಟಜಿ ವಿಡಿಯೋ ಬೇಕಾಗಿದ್ರೆ ಬಹಳಷ್ಟು ಕಮೆಂಟ್ಗಳು ಬಂದ್ರೆ ಮಾತ್ರ ನಾನು ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ. ಅದ್ಭುತವಾದಂತಹ ಸ್ಟ್ರಾಟಜಿಯನ್ನ ಕೊಡ್ತೀನಿ. ನೀವು ಇಲ್ಲಿವರೆಗೂ ನೋಡಿದ್ದೀರಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಅದ್ಭುತವಾದಂತಹ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಆ ಸ್ಟ್ರಾಟಜಿ ಮಾಡಿ SBI PO ಕ್ರ್ಯಾಕ್ ಮಾಡಿ. ಮತ್ತೆ ಹೋಗೋದಕ್ಕಿಂತ ಮೊದಲು ಎಲ್ಲಿವರೆಗೆ ಗೆಲ್ಲುವುದಿಲ್ಲವೋ ಅಲ್ಲಿವರೆಗೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.